ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 23ನೇ ಶ್ಲೋಕ. ತಮ್ ವಿದ್ಯಾ ದುಃಖ ಸಂಯೋಗಂ ವಿಯೋಗಂ ಯೋಗ ಸಮುದ್ದಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ಅನಿರ್ವಿಣ್ಣ ಚೇತಸ. That state called yoga, which is free from contact of sorrow, in the form of transmigration, should be known. Nay, this yoga should be resultantly practiced with an unworried mind. ಯೋಗ ಅನ್ನುವಂಥದ್ದು ಹೇಗಿದೆ ಅಂತ ಹೇಳ್ತಾ ಇದೆ. ಯಾವ ಮನಸ್ಸು ಬುದ್ಧಿಗಳು ಆತ್ಮನಲ್ಲಿ ಹೋಗಿ ಏಕಾಗ್ರತೆಯನ್ನು ಹೊಂದಿದವೋ ಅದರಿಂದ ಅವು ಮತ್ತೊಂದು ದುಃಖವನ್ನು ನೋಡೋದಿಲ್ಲ, ದುಃಖಗಳು ಗೊತ್ತಾಗೋದಿಲ್ಲ ಅಂತ ಅರ್ಥ. ಹೇಗೆ ಪರ್ವತವು ಮಳೆಯಲ್ಲಿ ಆಗಲಿ ಚಳಿಯಲ್ಲಿ ಆಗಲಿ ಬಿಸಿಲಿನಲ್ಲಿ ಆಗಲಿ ಅಚಲವಾಗಿರುತ್ತದೆಯೋ ಹಾಗೆ ಯೋಗಿಯಾದವನು ಇರುತ್ತಾನೆ. ಯಾವ ಸುಖದಲ್ಲಿ ದುಃಖದಲ್ಲಿ ನಷ್ಟದಲ್ಲಿ ಕಷ್ಟದಲ್ಲಿ ಆತನು ವಿಚಲಿತವಾಗದಲೇ ಅಚಲವಾಗಿ ಇರುತ್ತಾನೆ ಅಂತ. ಅದಕ್ಕೆ ಯೋಗ ಅಂತ ಕರೀತಾರೆ. ಯಾವ ದುಃಖ ಬಂದರೂ ಕೂಡ ಆ ದುಃಖಗಳು ಆತನಿಗೆ ಗೊತ್ತಾಗೋದಿಲ್ಲ, ಯಾವ ಕಷ್ಟಗಳು ಬಂದರೂ ಆತನಿಗೆ ಗೊತ್ತಾಗೋದಿಲ್ಲ, ಯಾವ ನಷ್ಟಗಳು ಬಂದರೂ ಆತನಿಗೆ ಗೊತ್ತಾಗೋದಿಲ್ಲ. ಆತನು ಆತ್ಮ ಸುಖದಲ್ಲಿ ರಮಮಾಣವಾಗಿರುತ್ತಾನೆ. ಹೇಗೆ ಮನುಷ್ಯನು ಬಂಧನದಲ್ಲಿದ್ದಾಗ ಬಾಗಿಲುಗಳನ್ನು ಹಾಕಿಕೊಂಡು ಅರಮಂದಿರದಲ್ಲಿ ಇದ್ದಾಗ ಗುಹೆಗಳಲ್ಲಿ ಇದ್ದಾಗ ಹೊರಗಾಗತಕ್ಕಂಥ ವಿಷಯಗಳು ಆತನಿಗೆ ತೋರುವುದಿಲ್ಲವೋ ಕೇಳುವುದಿಲ್ಲವೋ ಹಾಗೆ ಯೋಗಿಯಾದವನು ಕೂಡ ಆತ್ಮ ಸುಖದಲ್ಲಿ ರಮಮಾನವಾಗಿದ್ದಾಗ ಬಾಹ್ಯ ಪ್ರಪಂಚದ ವಿಷಯಗಳು ಆತನಿಗೆ ಗೊತ್ತಾಗೋದಿಲ್ಲ. ಬಾಹ್ಯ ಪ್ರಪಂಚ ವಿಷಯಗಳು ಗೊತ್ತಾಗದೇ ಇದ್ದಾಗ ಆತನು ಅಲ್ಲಿಂದ ವಿಚಲಿತನಾಗೋದಿಲ್ಲ, ಆತನಿಗೆ ಅವುಗಳ ಸಂಬಂಧವು ಗೊತ್ತಾಗೋದಿಲ್ಲ. ಆತನು ಸಹಜವಾಗಿ ಆನಂದದಲ್ಲಿ ಮುಳುಗಿರುತ್ತಾನೆ. ಅದನ್ನು ಯೋಗ ಅಂತ ಕರೆಯಲಾಯಿತು. ಯೋಗ ಅನ್ನುವಂಥದ್ದು ಒಂದು ಬಾರಿ ಬಂದು ಮತ್ತೊಂದು ಬಾರಿ ಹೋಗುವಂಥದ್ದಲ್ಲ, ಒಮ್ಮೆ ಕೂಡಿ ಮತ್ತೊಮ್ಮೆ ಅಗಲುವಂಥದ್ದಲ್ಲ. ಯೋಗ ಅನ್ನುವಂಥದ್ದು ನಿತ್ಯ ನಿರಂತರ ಗಂಗಾ ಪ್ರವಾಹದಂತೆ ಹರಿಯುವಂಥದ್ದು ಮತ್ತು ಸಹಜವಾಗಿ ಸುಖವನ್ನು ನೀಡುವಂಥದ್ದು. ಯೋಗದ ವಿಷಯದಲ್ಲಿ ಮನುಷ್ಯನಿಗೆ ಆಗ್ತಕ್ಕಂಥ ಆನಂದ ಅಷ್ಟಿಷ್ಟಲ್ಲ, ಅವನ ಸಂಪೂರ್ಣ ಸುಖ ಸಮೃದ್ಧಿಗಳೆಲ್ಲವೂ ಕೂಡ ಆ ಯೋಗದಲ್ಲಿಯೇ ಅವನಿಗೆ ಉಂಟು ಮಾಡುವಂಥದ್ದಾಗಿದೆ. ಯೋಗದ ವಿಷಯದಲ್ಲಿ ಮನುಷ್ಯನು ಯಾವಾಗಲೂ ಕೂಡ ಆತ್ಮರಮಮಾನವಾಗಿರ್ತಾನೆ, ಆತ್ಮ ಸುಖಿಯಾಗಿರ್ತಾನೆ, ಆತ್ಮ ತೃಪ್ತನಾಗಿರ್ತಾನೆ. ಯೋಗ ಅನ್ನುವಂಥದ್ದು ಆತನಿಗೆ ಯಾವ ಕಾಲಕ್ಕೂ ಕೂಡ ಪ್ರಾಣ ಇರುವಾಗಲಿ ಪ್ರಾಣ ಹೋದ ಮೇಲೆ ಆಗಲಿ, ಜೀವ ಭಾವ ಇರುವಾಗಲಿ ಜೀವಭಾವ ಇಲ್ಲದಿರುವಾಗಲಿ ಸುಖವನ್ನು ಕೊಡುತ್ತದೆ. ಆತನಿಗೆ ಎಂದೆಂದು ಭೂಮಿ ಇರುವವರೆಗೂ ಕೂಡ ಜಗತ್ತು ಇರುವವರೆಗೂ ಕೂಡ ದುಃಖ ಅನ್ನುವಂಥದ್ದು ಕಂಡುಬರುವುದಿಲ್ಲ. ಆತ್ಮನು ಮೂಲ ಆತ್ಮಸ್ವರೂಪವಾಗಿರ್ತಕ್ಕಂಥದ್ರಲ್ಲಿ ಲೀನವಾಗಿರ್ತಾನೆ. ನದಿಗಳು ಹೇಗೆ ಸಮುದ್ರವನ್ನು ಸೇರಿದ ಮೇಲೆ ಮತ್ತೆ ನದಿಯಾಗುವುದಿಲ್ಲವೋ, ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಮತ್ತೆ ಹಳ್ಳಕೊಳ್ಳಗಳಾಗಿ ಹರಿಯುವುದಿಲ್ಲವೋ, ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಅವುಗಳಿಗೆ ಅಂಕುಡೊಂಕಗಳು ಇರುವುದಿಲ್ಲವೋ, ಹಾಗೆ ಈ ಯೋಗಿಯಾದವನು ನಿತ್ಯ ನಿರಂತರವಾಗಿ ಆತ್ಮಸುಖದಲ್ಲಿ ಆತ್ಮರಮಮಾನವಾಗಿರ್ತಾನೆ. ಈತನಿಗೆ ಯೋಗ ಅನ್ನುವಂಥದ್ದು ಜೀವಭಾವವನ್ನು ಬಿಡಿಸಿ ಬ್ರಹ್ಮದಲ್ಲಿ ಏಕತೆಯನ್ನು ಗೊಳಿಸುತ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಚಿತ್ತೈಕಾಗ್ರತೆ ನಿಶ್ಚಲತೆ ಅವನಲ್ಲಿ ಮುಚ್ಚಿಕೊಂಡಿರುತ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದೇ ಆತನ ಅನುಸಂಧಾನವಾಗಿರುತ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದೇ ಆತನ ಆಸ್ತಿಯಾಗಿರುತ್ತದೆ. ಹೀಗಿರುವುದರಿಂದ ಆ ಆತ್ಮಸುಖವನ್ನು ಅವನು ಅನುಭವಿಸುತ್ತಿರಬೇಕಾದಾಗ ಈ ಹೊರಗಡೆ ಇರತಕ್ಕಂಥ ದುಃಖಗಳು ಆತನಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಆತನು ಅತ್ಯಂತ ಸುಖಿಯಾಗಿರ್ತಾನೆ, ಅತ್ಯಂತ ಸಮೃದ್ಧವಾಗಿರ್ತಾನೆ. ಈ ಒಂದು ಯೋಗ ಪ್ರತಿಯೊಬ್ಬ ಸಾಧಕನಿಗೂ
ಅಂತಹ ಚಿತ್ತೈಕಾಗ್ರತೆಯಿಂದ ಆತ್ಮಸ್ಥಿತಿಯನ್ನು ಆತ್ಮಸುಖವನ್ನು ಉಂಟು ಮಾಡುವಂಥದ್ದಾಗಿದೆ ಅನ್ನುವಂಥ ಅಭಿಪ್ರಾಯ ಇಲ್ಲಿ ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸತ್.